ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ RCB ವರ್ಸಸ್ MI WPL ಸೀಸನ್ 2 ಮ್ಯಾಚ್ 9 ಬಗ್ಗೆ ಮಾತಾಡೋಣ. ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಆ್ಯಂಡ್ ಫಸ್ಟ್ ಅವರು ಬೌಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ಫಸ್ಟ್ ಬ್ಯಾಟಿಂಗ್ RCB. ಸ್ಟಾರ್ಟ್ ವಿಚಾರಕ್ಕೆ ಬಂದರೆ ಖಾಲಿ ಪಲಾವ್ ಸ್ಟಾರ್ಟು. ಏನೂ ಇಲ್ಲ, ಡೀಸೆಂಟ್ ಸ್ಟಾರ್ಟ್ ಕೂಡ ಸಿಗಲಿಲ್ಲ. ಪವರ್ ಪ್ಲೇಯಲ್ಲಿ 3 ವಿಕೆಟ್ ಕಳ್ಕೊಂಡ್ರು. ಸ್ಕೋರ್ 14ಕ್ಕೆ ಫಸ್ಟ್ ವಿಕೆಟ್ ಕಳ್ಕೊಂಡ್ರು RCB. ಸ್ಮೃತಿ ಮಾಂಧನ ಕ್ಯಾಚ್ ಔಟ್. ಸ್ಕೋರ್ 31ಕ್ಕೆ 2ನೇ ವಿಕೆಟ್ ಕಳ್ಕೊಂಡ್ರು. ಮೇಘನ್ ಅಕ್ಕ ಕ್ಯಾಚ್ ಕೊಟ್ಟು ಔಟ್ ಆದರು. 6ನೇ ಓವರ್ಲಿ ಸೋಫಿ ಡಿವೈನ್ ಅಕ್ಕನೂ LBW ಆಗ್ಬಿಡೋದ. DRS ತಗೊಂಡ್ರು. ಹಾಳಾದ ಅದು ಅನ್ಸಕ್ಸಸ್ಫುಲ್ ಆಯಿತು. 3ನೇ ವಿಕೆಟ್ ಹೋದಾಗ ಸ್ಕೋರ್ 33 ಅಷ್ಟೇ. 6 ಓವರಿಗೆ RCB 34ಕ್ಕೆ 3. ಸ್ಕೋರ್ 42 ಇದ್ದಾಗ 9th ಓವರ್ಲಿ ರಿಚಾ ಘೋಷ್ ಅವರು ಒಂದು ಪವರ್ಫುಲ್ ಶಾಟ್ ಹೊಡಿತಾರೆ. ಹಾಳಾದದ್ದು ಸ್ಟ್ರೈಟ್ ಫೀಲ್ಡರ್ ಕೈಗೆ ಹೋಗುತ್ತೆ, ಕ್ಯಾಚು. 10 ಓವರಿಗೆ RCB 55ಕ್ಕೆ 4. ಸ್ಕೋರ್ 71 ಇದ್ದಾಗ ಸೋಫಿ ಅವರು ಕ್ಲೀನ್ ಬೋಲ್ಡ್ ಆಗಿ ಔಟ್ ಆಗ್ತಾರೆ. ಇಷ್ಟೆಲ್ಲ ಆದಮೇಲೆ ಜಾರ್ಜೋ ವೇರಮ್ ಮತ್ತು ಎಲಿಸ್ ಪೆರಿ 52 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ವೇರಮ್ ಕೂಡ 19th ಓವರಲ್ಲಿ ಫುಲ್ ಟಾಸ್ ಬಾಲಿಗೆ ಕ್ಯಾಚ್ ಔಟ್ ಆಗ್ತಾರೆ. ಇನ್ನು ಎಲಿಸ್ ಪೆರಿ ಇನ್ನಿಂಗ್ಸ್ ವಿಚಾರಕ್ಕೆ ಬಂದರೆ, ಎಸ್, ಶಿ ಸ್ಟುಡ್ ಅಪ್. 44 ಆಫ್ 38. ಒಂದಷ್ಟು ಫೋರ್ಸ್ ಹೊಡೆದ್ರು, ಹೌದು, ಇಲ್ಲ ಅಂತಲ್ಲ. ಬಟ್ ಈ ಇನ್ನಿಂಗ್ಸನ್ನು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಅಂತ ಹೇಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಪೆರ್ರಿ ಅವರ 44 ಈ ಇನ್ನಿಂಗ್ಸಿಂದ RCB 131 ಫಾರ್ 6 20 ಓವರ್ಸಿಗೆ ರೀಚ್ ಆಯಿತು. ಬೌಲಿಂಗ್ ಕೂಡ MI ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಫೀಲ್ಡಿಂಗ್ ಕೂಡ. 132 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ MI ಬರ್ತಾರೆ ಆ್ಯಂಡ್ ಅಗ್ರೆಸಿವ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ 6 ಓವರ್ಸ್ ನೋಡಿದ್ದು ಬರೀ ಪವರ್ ಹಿಟ್ಟಿಂಗ್. ಯಸ್ತಿಕಾ ಭಾಟಿಯಾ 206 ಸ್ಟ್ರೈಕ್ ರೇಟಲ್ಲಿ 31 ರನ್ ಹೊಡೆದ್ರು. 4th ಓವರ್ಲಿ ಎಡ್ಜ್ ಆಗೋ ಮೂಲಕ ಕೀಪರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಯಸ್ತಿಕಾ. 6 ಓವರ್ಸಿಗೆ MI ವರ್ 61. ಹೇಲಿ ಮ್ಯಾಥ್ಯೂಸ್ 26 ರನ್ ಹೊಡೆದ್ರು. 8ನೇ ಓವರ್ಲಿ ಶ್ರೇಯಾಂಕ ಪಾಟೀಲ್ ಬೌಲಿಂಗಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಕ್ಯಾಪ್ಟನ್ ನ್ಯಾಟ್ ಸೇವರ್ ಬ್ರಂಟ್ ಕೂಡ 27 ರನ್ ಹೊಡೆದ್ರು. ಅದು ಕೂಡ ಒಂದು ಒಳ್ಳೆ ಇನ್ನಿಂಗ್ಸ್. ಸ್ಕೋರ್ 118 ಇದ್ದಾಗ ಬ್ರಂಟ್ ಕೂಡ ಔಟ್ ಆಗ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಮ್ಯಾಚ್ MI ಕೈಯಲ್ಲಿತ್ತು. ಇನ್ನು ಕಡೆಯದಾಗಿ ಅಮೆಲಿಯಾಕರ್ ಇನ್ನಿಂಗ್ಸ್ 40 ರನ್ ಹೊಡೆದ್ರು 24 ಬಾಲಲ್ಲಿ. ದಟ್ ವಾಸ್ ಆಲ್ಸೋ ಎ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಸೊ MI won the game ಕಂಫರ್ಟೇಬ್ಲಿ ಬೈ 7 ವಿಕೆಟ್ಸ್. ನನಗನ್ಸಿದ್ದೇನೆಂದರೆ RCB ಫಸ್ಟ್ 6 ಓವರ್ಲಿ 3 ವಿಕೆಟ್ ಕಳ್ಕೊಂಡ್ರಲ್ಲ, ಮ್ಯಾಚ್ ಅಲ್ಲೇ ಸೋತಿದ್ದು. ಅದು ಆಗಿರಲಿಲ್ಲ ಅಂದಿದ್ರೆ ಮ್ಯಾಚ್ ಬೇರೆ ಡೈರೆಕ್ಷನ್ ತಗೋತಿತ್ತೇನೋ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.